A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಜಾತಶತ್ರು ಒಳ್ಳೆಯ ದೇಶ ಸರ್ಕಾರವನ್ನು ನೀಡಿದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನಾನೂ ಹೌದು, ಅದು ಕ್ರಿಸ್ಮಸ್ ಮತ್ತು ಸಂದರ್ಭವೂ ಹೌದು. ಇವತ್ತು ಭಾರತದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರ ಮಾರ್ಗದಲ್ಲಿ ನಡೆಯುವ ಮೂಲಕ ಭಾರತವನ್ನು ಜಗತ್ತಿನ 3ನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಮತ್ತು ಅಮೆರಿಕ ಮತ್ತು ರಷ್ಯಾ ನಂತರ ಜಗತ್ತಿನಲ್ಲಿ ಒಂದು ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರ ಮಾರ್ಗದರ್ಶನ, ಅವರ ಆದರ್ಶ ಇವತ್ತು ನರೇಂದ್ರ ಮೋದಿ ಅವರಿರೋದ್ರಿಂದ ಭಾರತ ಜಗತ್ತಿನ 3ನೇ ಶಕ್ತಿಯಾಗಿ ಹೊರಬರಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ಇವತ್ತು ಈ ಕ್ರಿಸ್ತನ ಒಂದು ಜನ್ಮದಿನವೂ ಹೌದು. ಇವತ್ತು ಯಾಕೆ ನಾವು ಕ್ರಿಶ್ಚಿಯನ್ರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆ ಇವತ್ತು ಬರ್ತಾ ಇದ್ದಾರೆ. ಮೊನ್ನೆಗೆ ಕೇರಳದಲ್ಲಿ ನಡೆದಂಥ ಏನು ತಿರುವನಂತಪುರದ ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಕ್ರಿಶ್ಚಿಯನ್ರು 100% ಇದ್ರೂ ಸಹ ಬಿಜೆಪಿಗೆ ಮೊದಲ ಬಾರಿಗೆ ಬಿಜೆಪಿ ಕಡೆ ವಾಲಿದ್ದಾರೆ. ಅಂದರೆ ಅವ್ರಿಗೂ ಸಹ ಇವತ್ತು ಒಂದು ರೀತಿ ಭಯ ಕಾಡ್ತಾ ಇದೆ. ಭಯೋತ್ಪಾದಕರು ವಕಫ್ ಕಾನೂನಿನಿಂದ ಅವರು ಸಹ ಭಯಗೊಂಡು ಇವತ್ತು ಬಿಜೆಪಿ ಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಆ ಜನಾಂಗನೂ ಸಹ ಭಾರತೀಯ ಜನತಾ ಪಾರ್ಟಿ ಕಡೆ ಹೋಗ್ತಾರೋ ನೋಡಿದ್ರೆ ಬರುವಂಥ ದಿವಸಗಳಲ್ಲಿ ಭಾರತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ಸೂಚನೆಯನ್ನು ಇವತ್ತು ಕೊಡ್ತಾ ಇದೆ. ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಕಾಲದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಅವರ ಸಚಿವ ಸಂಪುಟದಲ್ಲಿ ನಾನು ರಾಜ್ಯ ರೈಲ್ವೆ ಸಚಿವನಾಗಿ ಜವಳಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ. ಅದಕ್ಕೆ ಒಂದು ಪ್ರಮುಖವಾದಂಥ ರಸ್ತೆ ಇವತ್ತೇನು ಹಿಂದೆ ಇಂಡಿ ರಸ್ತೆ ಅಂತ ಕರಿತಾ ಇದ್ರು, ಅದಕ್ಕೆ ಇವತ್ತು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಅಂತ ಹೇಳಿ ಇವತ್ತು ಅನೇಕ ವರ್ಷಗಳಿಂದ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮೂರ್ತಿ ಕೂಡಿಸಿ ಪ್ರತಿ ಡಿಸೆಂಬರ್ 25ಕ್ಕೆ ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಇಡೀ ಬಿಜಾಪುರದ ಎಲ್ಲ ದೇಶಭಕ್ತರು, ವ್ಯಾಪಾರಸ್ಥರು, ಎಲ್ಲ ಮಾಹಿತಿಗಳನ್ನು ಬಂದು ವಾಜಪೇಯಿಗೆ ಹೊತ್ತು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. 9 ಜನ ಪರಿಹಾರ ಕೂಡ ಘೋಷಣೆ ಮಾಡಿ. ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನುವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಿದೆ. ಯಾಕಂದರೆ ಭಾಳ ಕಡೆ ಇಂಥ ಘಟನೆಗಳಾಗ್ತಾ ಇದೆ. ಕಾರುಗಳು ಸುಡ್ತಾ ಇವೆ, ಜೀವಂತದಾನ ಆಗ್ತಾ ಇದ್ದಾರೆ. ಇವತ್ತು ಬಸ್ಸುಗಳು ಜೀವಂತದಾನ ಆಗ್ತಾ ಇದ್ದಾರೆ. ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಇದರ ಮೇಲೆ ಸಾರಿಗೆ ಇಲಾಖೆಯವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ಏನು ಯಾವ ತಂತ್ರಜ್ಞಾನದಿಂದ ವಿಫಲ ಆಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಭಾಳ ಅತ್ಯಂತ ನೋವಿನ ಸಂಗತಿ. ನಾನು ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿಯವ್ರಿಗೂ ಒತ್ತಾಯ ಮಾಡ್ತೀನಿ, ಯಾವ ಇದನ್ನು ಫಾಲ್ಟ್ದಿಂದ ಆಗ್ತಾಯಿದೆ ಅನ್ನೋಂಥದ್ದು ಒಂದು ಏನು ತಂತ್ರಜ್ಞಾನರು ಅದಾರ ಅವರೊಂದು ಕಮಿಟಿ ಮಾಡಿದ್ರು ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಯಾವುದೇ ಕಾರಣದಿಂದ ಆಗ್ತದೆ ಅನ್ನೋಂಥದ್ದು ತನಿಖೆ ಆಗದೇ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದೊಂದು ಭಾಳ ಕೆಟ್ಟ ಒಂದು ಪರಿಸ್ಥಿತಿ. ಅದಕ್ಕೆ ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ. ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಬಾಂಗ್ಲಾದಲ್ಲಿ ಸುರಕ್ಷಿತ ಅಲ್ಲ, ಮತ್ತಷ್ಟು ದೌರ್ಜನ್ಯ ಆಗ್ತಾ ಇದೆ.
ನೋಡಿ, ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಒಬ್ಬ ಮುಗ್ಧ ಹಿಂದುವನ ಒಂದು ಸಜೀವ ದಾನ ಆಗಿದೆ ದೀಪು ಅನ್ನೋಂಥ ಒಬ್ಬ ವ್ಯಕ್ತಿ. ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರರೇನದಾರೆ, ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರರಿರ್ಬೋದು, ರೋಹಿಂಗ್ಯಾಗಳು, ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ, ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂತಹ ಓಟ್ಗಳ ಸಲುವಾಗಿ ದೇಶದಲ್ಲಿ ನುಸುಳುಗಳನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ. ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು. ಇಷ್ಟು ದಿವಸ ಭಾರತದಿಂದ ಹೊರಗೆ ಹೋಗೋದಂದರೆ ಅವನು ಗುಂಡಿಕ್ಕಿ ಕೊಲ್ಲಬೇಕು, ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ. ನಾವು ಈಗ ಶಾಂತಿ ಮಂತ್ರ ನಡೆದಿಲ್ಲ, ಅವನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ. ನಾವು ಸಹ ನಮಗೆ ಏನಾದರೂ ಸುಟ್ಟರೆ ನಾವು ನಿಮಗೆ ಸುಡ್ತೀವಿ ಅನ್ನೋಂಥ ಸಂದೇಶ ಹೋಗಲೇಬೇಕು. ಇಲ್ಲಾಂದರೆ ಇವತ್ತೇನೋ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಬಹಳ ಭಯದ ವಾತಾವರಣದಲ್ಲಿದ್ದಾರೆ. ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ, ರೋಹಿಂಗ್ಯಾಗಳನ್ನ ಒದ್ದು ಹೊರಗೆ ಹಾಕಬೇಕು, ಅವ್ರಿಗೆ ಬೆಂಬಲ ಕೊಡುವಂಥವ್ರನ್ನ ಒದ್ದು ಹೊರಗೆ ಹಾಕಬೇಕು, ಅವ್ರ ಜೊತೆ ಅವರು ಹೋಗಬೇಕು. ಅಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತೊಗೊಂಡ್ಬರ್ಬೇಕು, ಅವ್ರಿಗೆ ಮತದಾನ ಹಾಕಿ ಕೊಡಬೇಕು, ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. SIR ಅಂತ ತೊಗೊಂಡು ಬಂದಾರೆ. ಅದರ ಮೂಲಕ ತಮಿಳುನಾಡಲ್ಲಿ ಸುಮಾರು 1 ಕೋಟಿ ಸಮೀಪ ಬಾಂಗ್ಲಾದೇಶಿಯರು ಏನು ನಕಲಿ ಮತದಾರರು ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ಲಕ್ಷ ಸಿಕ್ಕಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಸಹ SIR ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿಯೂ ಇವತ್ತು SIR ಬರಬೇಕು. ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು 20,000 ನಕಲಿ ಮತದಾರಿದ್ದಾರೆ. ಒಂದೇ ಹೆಸರಿನ 4 ಮತದಾರಿದ್ದಾರೆ. ನಮ್ಮಲ್ಲಿ ಪ್ರೂಫ್ ಐತೆ, ನಾವು ಸುಮ್ಮನೆ ಮಾತಾಡೋದಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಸುಮಾರು 19,500 ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಅದ. ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬೇ ವ್ಯಕ್ತಿ, ಅವನ ಹೆಸರು ಸಲೀಮು, ಒಂದು ಕಡೆ SALIM ಅದಾನ, ಒಂದು ಕಡೆ SALEEM ಅದ, ಒಂದು ಕಡೆ SALEM ಅದ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಹಾಕೈತೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನು ಮ್ಯಾಗ ಯಾವುದೇ ರೀತಿಯ SIR ವಿರುದ್ಧ ಮೇಲ್ಮನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ರಿಂದ ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರಿಗೆ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂಥ ಅಲ್ಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಬಸವಾದಿ ಶರಣರ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಕನೇರಿ ಸ್ವಾಮಿಗಳನ್ನ ಕರೀತಾರೆ. ಕನೇರಿ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವೊಂದಲ್ಲಿ ಮಾಡಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವ ಏನು ಟಿಪ್ಪು ಸುಲ್ತಾನ್ ಹೊಗಳೇನ ಮುಸ್ಲಿಮರ ಕ್ಯಾಂಡಿಡೇಟ್ನಿಂದ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡ ಇಂಥ ತಗೊಂಡ್ರೆ ಏನು ಅದಾರಲ್ಲ ಅವ್ರ ಮ್ಯಾಗೆ ಆಕ್ಷನ್ ತೊಗೊಂಡಿಲ್ಲ. ಎಂ ಬಿ ಪಾಟೀಲ್ ಅಂತ ತಗೋದು ದಮ್ಮಿಲ್ಲ. ಕನೇರಿ ಮಠದ ಮ್ಯಾಗೆ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್, ತಗೊಳ್ಳಿ, ಅವ್ರ ಮಗ ಕ್ರಮ ತಗೊಳ್ಳಿ, ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕಲಿ, ಅವ್ರಿಗೂ ಏನು ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅಂತೆಲ್ಲ ಕೇಸ್ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ. ದ್ವೇಷಿ ಭಾಷಣ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ. ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ BJP RSS ಇದು ಮಾಡಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ. ಮೊನ್ನೆ BJP ಯಾಕೆ ಅನ್ಸುತ್ತೆ, ನಾವು ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ BJP ಇದ್ದವ್ರಿಗೂ ಅನ್ಸೋದಿಲ್ಲ. ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ 29 ಏನು ಹಿಂದೆ ಕೂತು ಮಾಡ್ಲಕತ್ತಾರಲ್ಲ, ಅವ್ರು ಯಾರು ಪೊಕಟಿ ಗಿರಿಕಿಗಳು, ಅವ್ರೇನು ರೊಕ್ಕ ಖರ್ಚು ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ
ಏನೋ ತಾವು MLA ಆಗ್ಬೇಕಂತ ಮಾಡುವಂಥ ಗಿರಿಕಿಗಳು ಅವು ಎಂದೂ MLA ಆಗೋದಿಲ್ಲ. ಅದಕ್ಕೆ ಅಂಥ ಅಯೋಗ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಪಾಪ ಸುಮ್ಮನೆ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ತಾರೆ. ಆದರೆ ಹಿಂದಿರುವಂಥ ಕಳ್ಳರು ಎಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊಟ ಹೊಸಡೋದು ಮನೆಯಾಗಿರುವಂಥ ಗಿರಿಕಿ. ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕಿ. ಅವ್ರನ್ನ ತೊಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರ. ಆದರೆ MB ಪಾಟೀಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಹೊಡೆಯಂಥ ಕೆಲಸ ಮಾಡಬೇಕು. ನಾವು ಅದನ್ನು ಒಪ್ಪೋದಿಲ್ಲ. ಮಾಡಿದ್ರೆ ಅದು ಪರಿಣಾಮ ನಮ್ಗೆ ಬೀಳ್ತದೆ. ಈ ಸಲ ಬೀಳ್ತದೆ. ಇನ್ನು ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತದೆ. ಅವಾಗ ಪ್ರತ್ಯಕ್ಷ ಆಗ್ತದೆ. ಈ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಬರೀ ಸಾವಿರ ಹಾಕಿ ಓಟ್ ಹಾಕಿದ್ರೆ ನಂಗೆ ಎತ್ತಿ ಅನ್ನೋ ತಿಳ್ಕೊಂಡವ್ರು ಪಾಪ. ಇವ್ರೇನು ಮಾಡ್ಲಕತ್ತಾರಲ್ಲ 29 ಗಿರಕಿಗಳು, ಈ ಎಲೆಕ್ಷನ್ ಗಿರಕಿಗಳು ಮನೆ ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಡ್ರು BJP ಸರ್ಕಾರ ಇದ್ದವ್ರು ರೊಕ್ಕ ತಂದ್ರು. ಈಗ 275 ಕೋಟಿ ರೂಪಾಯಿ ತಗೊಂಡು ಎಷ್ಟು 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಟೆಂಡರ್ ಆಗಿದೆ. ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇಟ್ ಅವ್ರು ಫೋನ್ ಮಾಡಿ ನಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂತೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೆ ಹೇಳ ನಾನು ಮನೆ ಹೇಳಿದ್ದೆ ಅಧಿವೇಶನ. ಅದರ ನಂತರ ನಾನೇ 80 ಕೋಟಿ ರೂಪಾಯಿ ತೊಗೊಂಡು ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದೋಗಿ ಬಂದಿದೆ. BJPಗೆ ಹಿಂದಕ್ಕೆ 2 MLA ಇರ್ತಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಮರು ಗುಂಟ ಮಾಡೋದು ಬಿಟ್ಟು ಚಂಡನು ಮಾಡಲಿಲ್ಲ. ಏನೋ ಮಾಡೋದಂದ್ರೆ ಬಿಜಾಪುರ ಧೂಳಾಗ ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತು ರೀ. ನೀವು ಒಳ್ಳಕತ್ತೀವಿ ಇದು 2 ವರ್ಷ ಆಯ್ತು. ಏನಾರು ಆಗೈತೆ 8-9 ವರ್ಷ ಆಯ್ತು ಈಗ ನಾವು ಮಾಡಿ. 10 ವರ್ಷ ಸಮೀಪತ್ತು ಏನಾರು ಎಲ್ಲ ಒಂದು ಕಡೆ ರಾಡಿ ಆಗೈತೆ. ಯಾರು ನಾ BJP MLA ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್ ಹೈದರಾಬಾದ್ ಹೋಗ್ತಾರೆ ರಸ್ತೆ ಅದು 3 ತಿಂಗಳೇ ಒಂದು ಕಟ್ತೀವಿ. ಅದನ್ನು ಈಗ ನೋಡ್ರಿ ಅದೂ 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರಿಗೆ ಅವ್ರ ಕೂಡ ನಾವು ಮಾತಾಡಿ ಅದು ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ. ಅದು ನೋಡೋದಾಗಲ್ಲ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ಅವ್ರ ಮನೆ ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇತ್ತು. ಅವಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತ ಹೇಳಿ ಪತ್ರ ಅಂದರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದೆ. ಮನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂಥೇಳಿ ಏನು ಯಾರು MB ಪಾಟೀಲ್ ಅವರು ವಿರೋಧ ಮಾಡಲಿಲ್ಲ. ಅಭಿವೃದ್ಧಿ ಬಂದಾಗ MB ಪಾಟೀಲ್ ವಿಚಾರ ನಾವು ಸಪೋರ್ಟ್ ಮಾಡಿದ್ವಿ. ಈ ಹಲ್ಕ ಕೆಲಸ ಮಾಡಿಲ್ಲ ಅವ್ರಿಗೆ ನೀರಾವರಿ ಮಾಡೋಕೆ ಅವ್ರು ಗೌರವ ಕೊಟ್ಟಿವಿ. ಭಗೀರಥ ಅಂತ ಹೇಳಿದ್ವಿ. ಇದು ತಪ್ಪೇನಿಲ್ಲ. ಇವತ್ತು ಇಷ್ಟೆಲ್ಲ ಬಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ. ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತೆ ಬಿಜಾಪುರ. ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ ರೋಡ್ ಎಷ್ಟು ಒಳ್ಳೆಯ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದಿ ಮನೆಯಿಂದ ಉಚಿತ ಚಾ ಮಾಡ್ಕೊಂಡು ಬರೋದು ಮನೆಯಂದು ಅದೇ 10 ಮಂದಿಗೆ ಅಡ್ಡ ತರೋದು. 11 ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದು ಅಂತ ಯೋಗ್ಯರು ಎಲ್ಲ ಮಾಹಿತಿ ಮನೆಯಾಗ ಉಪ್ಪಿಟ್ಟು ಕಾಲು ಯಾವ ನೋಡ್ರಿ ಜಗತ್ತಾಗ ಯಾವ ಇಂಥ ಅಯೋಗ್ಯರು ಕೈಯಾಗ BJP ಕೊಟ್ಟಾರ. ಅವ ವಿಜೇಂದ್ರ ಗಜೇಂದ್ರ ಎಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೊತಾರೆ ಸಾಬ್ರ ಇದರಾಗ ಅದು ಕಬ್ಬಿಗೆ ಹಾಕೊಡಂತ. ನೀನು ಶಿಕಾರ್ಪುರ್ನಾಗ ಏನು ಮಾಡ್ಯಾನ ವಿಜೇಂದ್ರ. ಜಗತ್ ಮ್ಯಾಗ ಕುಚ್ ಭೀ ಹೋನೇದು ಶಿಕಾರ್ಪುರ ಅಂತ ತುಂಬ ಬಾಯಿ ನಾಚಿಕೆ ಮಾನ ಬರೋದಿದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರೆ. ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾನು ಒಂದೇ ಹೆಚ್ಚಿಗೆ ಕೊಡ್ತೀನಿ. BJP ಇದ್ದಾಗ ಹಣ ತಂತೀವಿ. ಯಾರು ನಾನು ಜಗಳಾಡ್ತಂದೀನಿ. ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ, ಬೊಮ್ಮಾಯಿ ಪಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಇದು 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೇನೆ. ಅಲ್ಲಿಂದ ಏನು ಹೊಯ್ಕೋತಾರೆ ಹೊಯ್ಕೊಂಡು ನೋಡ್ರಿ. ಈಗ ಜಿಲ್ಲಾಧಿಕಾರಿಗಳ ಕಚೇರಿ ನೂತನ ಕಚೇರಿನ ಕನಕದಾಸ ಬಡಾವಣೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು. ಏನಾಯ್ತು ಸರ್? ಈಗ ಮತ್ತೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಅಂತೇಳಿ. ನಮಗೂ ಮಾಹಿತಿ ಇಲ್ಲ.
ಕನಕದಾಸ ಬಡಾವಣೆ ನಾವೇನು ಪೂಜೆ ಮಾಡಿರಲ್ಲ ಅದೇ ಜಾಗದಾಗ ಆಗ್ತೈತಿ, ಟೆಂಡರ್ ಆಗಿದೆ. ಸುಮ್ಮನೆ ಏನೋ ಒಂದು ಈಗ ಏನಾಗ್ತೈತಿ, ಹೊಸ ಮುಖ್ಯಮಂತ್ರಿಗಳು ಬರೋಣನೇ ಒಂದಿಟ್ಟು ಏನೇ ನಾಳೆ 9ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕತ್ತಾರೆ. ಬಂದಾಗ ಅವ್ನು ಸುಮ್ಮನೆ ಜಾಯಿಂಟ್ ಮಾಡಿ ಈ ಇಂಡಿಯಾಗೆ ಮಾಡಲಿಲ್ಲ 5,000 ಕೋಟಿ ರೂಪಾಯಿ ಕಾಮಗಾರಿ. ಒಂದರ ಇಂಡಿಯಾಗೆ ಚಲೋ ರೋಡ್ ಅದ ಹುಡುಕಿ ಕೊಟ್ಟರೆ ₹100 ಬಹುಮಾನ ಕೊಡ್ತೀವಿ, ಬರೀ ₹100. ಒಂದರ ಇಂಡಿಯಾ ಒಳಗೆ 5,000 ಕೋಟಿ ಮಾಡಿ ಸಿದ್ದರಾಮಯ್ಯ ಬಂದು ಎಲ್ಲ ಹಾಕ್ತಾರೆ. ಒಂದು ರೋಡ್ ಇಲ್ಲಿ ಎಲ್ಲಿ ಅವನೇ ತಿಂದು ನಾನು ಏನು ಮಾಡೋಣ. ಸುಮ್ಮನೆ ಇಲ್ಲಿನೂ ಬಿಜಾಪುರನಾಗ MP ಪಾಳ್ಯ ಮಾಡ್ಲಕತ್ತಾರೆ. ನಾವು ಮಾಡಿದ ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ರಮ್ ನಮ್ಮ ಕಾಲಕ್ಕೆ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ವಿ, ಅದನ್ನ ಉದ್ಘಾಟನೆ ಅಲ್ಲ ಈ ಬಾರಿ ಏನಾದ್ರು ಆಗುತ್ತಾ ಅಂತ ಜಿಲ್ಲಾಧಿಕಾರಿ? ಯಾಕಂದ್ರೆ ನೀವು 302 ಉದ್ಘಾಟನೆ ಮಾಡಿದ್ರಿ, ಅಲ್ಲ ಹಣ ಕೂಡ ಬಿಡುಗಡೆ ಆಯಿತು. ಬಿಡುಗಡೆ ಆಗಿತ್ತು, ಅವಾಗ 25 ಕೋಟಿ ಬಿಡುಗಡೆ ಆಗಿತ್ತು. ಈ ಮಾತ್ರ MP ಪಾಳ್ಯರು ಬಂದಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು PWD ಕೊಟ್ಟಿದ್ದೀವಿ. ಈಗ ಕರ್ನಾಟಕ ಗ್ರಾಮೀಣ ಕೊಟ್ಟ ಅಷ್ಟೇ. ನಾವು PWDಗೆ ಯಾಕೆ ಕೊಡೋದು ಅಂದ್ರೆ ಒಳ್ಳೇದು ಮಲ್ಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ದೀವಿ. ಸ್ವಲ್ಪ ನಮ್ಮ MP ಪಾಳ್ಯಕ್ಕೆ ಸಾಬ್ರ ಮಾಡಿ ತಿಳ್ತಾರೆ. ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ದೀವಿ, ಅದನ್ನು ಸ್ವಲ್ಪ ಸಿಟಿ ಟೈಪ್ ಮಾಡಿರುತ್ತೆ. ಇದೇ ಮಾಡೋದು ನಮ್ಮ MP ಪಾಳ್ಯ ಏನು ಮಾಡೋದು, ವಿದ್ಯುತ್ತನೇ ಮಾಡೋದು. ನಾ ಮಾಡೀನಿ ಇವತ್ತಿನ ದಿವಸ, ನಾ ಮಾಡೀನಿ ಇವತ್ತಿನ ದಿವಸ. ಅದು 32 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿ ರೊಕ್ಕಿಲ್ಲ, ದಿವಾಳಿ ಆಗಿತ್ತು ಅಂತ ಹೇಳಿ ಅದಕ್ಕೆ ನಾವು ಪ್ರಯತ್ನ ಮಾಡಾಕತ್ತೀವಿ. ಅದು 32 ಕೋಟಿ ಅದು ಪರಿಹಾರ ಕೊಟ್ಟರೆ ಅಲ್ಲಿ ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮ್ಯಾಗೇ ಅದನ್ನು ಕೆಲಸ ತೊಗೋಬೇಕಂತ ಹೇಳಿದ್ದೀವಿ. ಇನ್ನೂ ಪ್ರಯತ್ನ ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ 9ನೇ ತಾರೀಕಿಗೆ, ಅವಾಗೂ ಮನವಿ ಕೊಡ್ತೀವಿ. ಅದ್ರ ಜೋಡ ಇನ್ನೊಂದು 150 ಕೋಟಿ ರೂಪಾಯಿ ಇನ್ನೊಂದು ಪ್ರಾಜೆಕ್ಟ್ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹಿಂದೆ ಅಂದ್ರೆ ಸ್ಟೇಡಿಯಂದ ರಸ್ತೆ ಹಿಂದೆ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ, ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಮಾಡಬೇಕಂತೇಳಿ ಸುಮಾರು 150 ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟಿವಿ. ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿ ಆಮೇಲೆ ಇದು ಬರೀ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ನಮ್ಮ ಮಂದಿಗೆ ಸೀಮಿತ. ಇದು ಸಮಸ್ತ ಭಾರತಕ್ಕೆ ಸಮಸ್ತವಾದಂಥ ಒಂದು ಇದು ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತಿದ್ದು. ಇದಕ್ಕೆ ನಾವು ಅವರಿಗೆ ಸಮಸ್ತ ನಮ್ಮ ಭಾರತ ಕಲಾಲ ಸಮಾಜದಿಂದ ಮತ್ತು ಭಾರತ ಕಲಾಲ ಸಮಾಜದಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಧನ್ಯಗಳನ್ನು ಮುಗಿಸಿ ಒಂದೆರಡು ಮಾತುಗಳನ್ನು ಮುಗಿಸಿ ನಾನು ಅವರಿಗೆ ಇನ್ನೂ ದೇವರ ಹೆಚ್ಚಿನ ಶಕ್ತಿ ಕೊಡಲಿ. ನಾವೆಲ್ಲ ಸಮಸ್ತ ಜಾತಿಯವರು ಇವತ್ತು ಧ್ವನಿಯನ್ನು ಎತ್ತಿದ್ದಾರೆ. ಅವರು ನಾವೆಲ್ಲ ಬೆಂಬಲಾಗಿ ನಿಂದಿರ್ತೇವೆ ಅಂತೇಳಿ ಇವತ್ತು ಯಾವುದೇ ಏನೇ ಬರಲಿ ನಾವು ಒಗ್ಗಟ್ಟಾಗಿ ನಾವು ನಿಂದಿರ್ತೀವಿ ಅವ್ರ ಜೊತೆಗೆ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಹೇಳಿ ನಾನು ಜೈ ಕರ್ನಾಟಕ. ಬಸವಗೌಡ ಪಾಟೀಲ್ ಯತ್ನಾಳ್ ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ